ಡಿ ವಿ ಜಿ ಒಬ್ಬ ಕವಿ ಮಾತ್ರ ಅಲ್ಲ, ಕವಿ ಜೊತೆಗೆ ಒಬ್ಬ ಮಹಾ ಮಾನವತಾವಾದಿ ಹಾಗೂ ದಾರ್ಶನಿಕರು, ತತ್ವಜ್ಞಾನಿಗಳು. ನಿಜವಾದ ಜೀವನ ಹೇಗೆ ಅಂತ ಕಗ್ಗದ ರೂಪದಲ್ಲಿ ತೋರಿಸಿದಂತಹ ಮಹಾನ್ ಮೇರು ವ್ಯಕ್ತಿಗಳು. ಅಂಥವರು ನಮ್ಮ ಈ ಜನ್ಮದ ಭೂಮಿ, ನಾವು ಇರುವ ಜನ್ಮಭೂಮಿಯಲ್ಲಿ ಹುಟ್ಟಿ ಈ ಜನ್ಮಭೂಮಿಯಲ್ಲಿ ಬೆಳೆದವರು ಇವರು. ನಾವೆಲ್ಲ ಪುಣ್ಯವಂತರು ಅಂತ ಹೇಳ್ತಾ, ಈ ಶಾಲೆಯಲ್ಲಿ ಓದ್ತಾ ಇರೋ ಎಲ್ಲ ಮಕ್ಕಳು, ಈ ಊರಲ್ಲಿರುವ ಎಲ್ಲ ಪುಣ್ಯವಂತರು ಅಂತ ಬಯಸ್ತಾ, ಅವರ ಜಯಂತಿಯ ಪರವಾಗಿ ಎಲ್ಲ ಈ ಕಾರ್ಯಕ್ರಮಗಳು ಸಾಕಷ್ಟು ಕರ್ನಾಟಕದಲ್ಲಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಡಿ ವಿ ಜಿಯವರ ಕಗ್ಗದ ಮೇಲೆ ಜೀವನ ನಿಂತಿದೆ. ಆ ಕಗ್ಗವನ್ನು ನಾವೆಲ್ಲರೂ ಒಂದು ಸರಿ ಒಮ್ಮೆ ಆದರೂ ಪಠನ ಮಾಡಿದರೆ ನಾವು ಮೇರು ಆಗ್ತೀವಿ ಅಂತ ತಿಳಿಸ್ತಾ, ಹಾಗೆ ಇನ್ನೂ ಅನೇಕ ರೀತಿಯಲ್ಲಿ ಡಿ ವಿ ಜಿಯವರ ನಮನ ಮಾಡಬೇಕಾಗಿದೆ. ಇನ್ನೂ ಮುಲ್ಬಾಗಿಲಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ಡಿ ವಿ ಜಿಯವರ ನಮನ ಆಗಬೇಕು. ಈ ಶಾಲೆಯಲ್ಲಿ ಯಾವಾಗಲೂ ನಮನ ಮಾಡ್ತಾ ಇರ್ತೀವಿ ಅವ್ರ ಬಗ್ಗೆ. ನೋಡಿ, ಅವರ ಮೊಮ್ಮಗ ಕೂಡ ಬಂದಿದ್ದು ಇಲ್ಲಿಗೆ. ಅವರ ಮೊಮ್ಮಗ ಬಂದಾಗ ಅವ್ರಿಗೆಲ್ಲ ಸನ್ಮಾನ ಮಾಡಿ ಅವ್ರಿಗೆ ಎಷ್ಟು ಖುಷಿ ಆಯ್ತಂದರೆ, ಮುಲ್ಬಾಗಿಲು ಜನತೆ ಎಲ್ಲ ಚೆನ್ನಾಗಿರ್ಲಿನಪ್ಪ, ನಮ್ಮ ತಾತನವರ ಜನ್ಮಭೂಮಿ ಇದು ಅಂಥೇಳಿ, ಜನ್ಮಸ್ಥಳ ಇದು, ಇಲ್ಲಿ ನಡೆದಾಡಿರುವ ಮನೆ ಇದು ಅಂಥೇಳಿ ನಮಗೆಲ್ಲರಿಗೂ ಹಾರೈಸ್ಬೋದು. ಹಾಗೆ ಅವರ ಅನುಯಾಯಿಗಳು, ಅವರ ಪ್ರತಿಷ್ಠಾನದವರು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಡಿ ವಿ ಜಿಯವರ ರೀತಿಯಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಮುಲ್ಬಾಗಿಲಲ್ಲಿ ಅವರ ಬಗ್ಗೆ ಸಾಕಷ್ಟು ಎಲ್ಲ ರೀತಿಯಲ್ಲಿ ಪ್ರಚಾರ ಮಾಡಬೇಕಾಗಿತ್ತು. ಒಂದನೇದಾಗಿ ಒಂದು ದೊಡ್ಡ ಅಧ್ಯಯನ ಕೇಂದ್ರ ಆಗಬೇಕಿಲ್ಲ. ಪ್ರತಿದಿನವೂ ಡಿ ವಿ ಜಿಯವರ ಕಗ್ಗ ಓದಲು ಒಂದು ಒಳ್ಳೆಯ ಒಂದು ಅಧ್ಯಯನ ಕೇಂದ್ರ ದೊಡ್ಡದಾಗಿ ಕಟ್ಟಬೇಕು. ಹಾಗೆ ಎಲ್ಲಿ ನೋಡಿದ್ರು ನಗರದಲ್ಲಿ ಅಲ್ಲಿ ಎಲ್ಲ ಸರ್ಕಲ್ಗಳಲ್ಲಿ ಅವರದೇ ಯಥೇಚ್ಛವಾಗಿ ವಿಗ್ರಹಗಳಾಗಬೇಕು. ಹಾಗೆ ಎಂಟ್ರಿ ಆಗುವಾಗ ಎಲ್ಲ ಮುಲ್ಬಾಗಿಲಿಗೆ ಎಂಟ್ರಿ ಎಲ್ಲ ದಶದಿಕ್ಕುಗಳಲ್ಲೂ ಕಾಣಬೇಕು, ಅವರವರ ಪ್ರತಿಮೆಗಳು ಕಾಣಬೇಕು. ಆವಾಗ ಡಿ ವಿ ಜಿ ಅವರಿಗೆ ನಾವೆಲ್ಲ ಗೌರವ ಸಲ್ಲಿಸಿದಂಗೆ ಆಗತ್ತೆ ಅಂತ ಹೇಳ್ತಾ, ಡಿ ವಿ ಜಿ ಭವನ ಒಳ್ಳೆಯ ಭವನ ರೆಡಿ ಆಗ್ತಾ ಇದೆ. ಅದರ ಜೊತೆಗೆ ಅದರಂತೆ ಮಾನವೀಯ ಲಕ್ಷ್ಯಗಳನ್ನು ನಾವು ಡಿ ವಿ ಜಿಯವರಂತೆ ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಗಳು ಇಡೀ ಒಂದೇ ದಿನ ಮಾಡಿ ಬಿಟ್ಕೊಡೋದಲ್ಲ, ವರ್ಷ ಪೂರ್ತಿ ಅನೇಕ ಕಾರ್ಯಕ್ರಮಗಳು ಡಿ ವಿ ಜಿಯವರ ಬಗ್ಗೆ ನಡೆಯಲಿ. ತಿಂಗಳಿಗೆ ಒಂದು ಸಲ ಆದರೂ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮಾಡಬೇಕು ಅಂತ ಹೇಳ್ತಾ, ಇಲ್ಲಿರುವ ಡಿ ವಿ ಜಿ ಬಳಗ ಕೂಡ ಆ ಕಾರ್ಯಕ್ರಮಗಳನ್ನು ಇದು ಸ್ಕೂಲ್ ಲೆವೆಲ್ ಕೊಂಡೊಯ್ಯಬೇಕು. ಮುಲ್ಬಾಗಿಲು ತಾಲೂಕಿನ ಎಲ್ಲ ಶಾಲೆಗಳಿಗೂ ಕೂಡ ಅವರ ಕಾರ್ಯಕ್ರಮಗಳನ್ನು ಕೊಂಡೊಯ್ಯಬೇಕು. ಕನ್ನಡ ಸಂಸ್ಕೃತಿ ಇದು ಪಸರಿಸಬೇಕು ಅಂತ ಹೇಳ್ತಾ, ಅವರು ಕನ್ನಡಕ್ಕೆ ಆಸ್ತಿ ಅಂತ ಹೇಳ್ತಾ, ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಬೇಕಾಗಿತ್ತು, ಅದು ದೊರಕಲಿಲ್ಲ. ಆದರೂ ಕೂಡ ಅವರ ವಿಶಾಲ ದೃಷ್ಟಿಕೋನ ನಮಗೆ ಬೇಕಾಗಿದೆ. ಅವರನ್ನು ನಾವೆಲ್ಲ ನೆನೀತಾ ಮತ್ತೊಮ್ಮೆ ವರ್ಷ ಪೂರ್ತಿ ನೆನೆಯೋಣ. ಮುಲ್ಬಾಗಿಲು ನಗರ ಒಳ್ಳೆಯ ರೀತಿಯಲ್ಲಿ ಬೆಳೆಯಲಿ. ಡಿ ವಿ ಜಿಯವರ ಕುರುಹುಗಳು ಸಾಕಷ್ಟು ಪ್ರತಿಧ್ವನಿಯಾಗಲಿ ಅಂತ ಹೇಳ್ತಾ, ಇಷ್ಟು ಹೇಳಲು ಅವಕಾಶ ಕೊಟ್ಟಂಥ ವೇದಿಕೆಯಲ್ಲಿರೋರಿಗೆ ಎಲ್ರಿಗೂ ವಂದಿಸ್ತಾ, ಮತ್ತು ಪೋಷಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಡಿ ವಿ ಜಿ. ಡಿ ವಿ ಜಿ ಗುಂಡಪ್ಪನವರ 139ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಏನು ನಗರಸಭೆ ಅಧ್ಯಕ್ಷರಾದಂಥ ರಿಯಾಜ್ ಅಹಮದ್ ಅವರವರೇ, ಅದೇ ರೀತಿ ನಮ್ಮ ವೆಂಕಟೇಶ್ ಜಲಪತಿ ಅವರೇ, ಹಾಗೂ ಈ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದಂಥ ರಾಮಚಂದ್ರಪ್ಪನವರೇ, ಅದೇ ರೀತಿ ಈ ಭಾಗದ ನಗರಸಭೆ ಸದಸ್ಯರಾದಂಥ ಸ್ನೇಹಿತರು ಆದಂಥ ಜಬೀವುಲ್ಲಾ ಅವರೇ, ಹಾಗೂ
ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯತೆ ಯಾರನ್ನೂ ಅಭಾಸ ಭಾವಿಸಬಾರದು. ಇವತ್ತು ಏನು ಡಿ ವಿ ಗುಂಡಪ್ಪನವರ ಒಂದು ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಮುಳಬಾಗಿಲಿನಲ್ಲಿ ಅವರು 1887ರಲ್ಲಿ ಮಾರ್ಚ್ 17ರಂದು ಅವರು ಅಲವೇಲಮ್ಮ ಮತ್ತು ವೆಂಕಟರಾಮಯ್ಯನ ಮಗನಾಗಿ ಈ ಮುಳಬಾಗಿಲಲ್ಲಿ ಹುಟ್ಟಿದ್ದಾರೆ. ಅವರು ಈ ಮುಳಬಾಗಿಲಿನ ಕೀರ್ತಿ ಪತಾಕೆಯನ್ನು ದೇಶದಾದ್ಯಂತ ಹೆಸರು ಮಾಡಿದ್ದಾರೆ. ಅವರಿಗೆ ಏನು ಡಿ ವಿ ಜಿ ಅವರಿಗೆ ಸುಮಾರು ಆಧುನಿಕ ಸಾಹಿತಿಗಳು ಮತ್ತು ಕವಿಯಾಗಿ ಸುಮಾರು ಒಂದು 60ಕ್ಕೂ ಹೆಚ್ಚು ಸಾಹಿತಿಗಳನ್ನು ಮತ್ತು ಕವಿತೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಬಹಳ ಪ್ರಸಿದ್ಧವಾದಂಥ ಕವಿತೆ ಅಂದರೆ ಮಂಕುತಿಮ್ಮನ ಕಗ್ಗ. ಏನು ಈ ಮಂಕುತಿಮ್ಮನ ಕಗ್ಗ ನಮ್ಮ ಜೀವನದಲ್ಲಿ ಯಾವ ರೀತಿ ಕಷ್ಟ ಸುಖಗಳು, ಯಾವ ರೀತಿ ಬದುಕಿದ ಮೇಲೆ ನಾವು ಯಾವ ರೀತಿ ಬಾಳಬೇಕು ಈ ಸಮಯದಲ್ಲಿ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಬಹಳ ಚೆನ್ನಾಗಿ ಇದರಲ್ಲಿ ತಿಳಿಸ್ತದೆ. ಹಾಗಾಗಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಅವರ ಮನೆಯನ್ನು ಸರ್ಕಾರಿ ಶಾಲೆಗೆ ದಾನವಾಗಿ ನೀಡಿ ಒಂದು ಸರ್ಕಾರಿ ಶಾಲೆಯನ್ನು ಒಂದು ಖಾಸಗಿ ಶಾಲೆಯ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಇಲ್ಲಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಈ ಶಾಲೆಯ ಮಕ್ಕಳು ಈಗಾಗಲೇ ಹೇಳ್ತಾ ಇದ್ರು. ನಮ್ಮ ಜಬೀರ್ ಈ ಶಾಲೆಯಲ್ಲಿ ಓದಿ ಡಾಕ್ಟರ್ಗಳು, ಇಂಜಿನಿಯರ್ಗಳು ಹಾಗೂ IAS, IPS ಈಗಾಗಲೇ ಮೊನ್ನೆ ತಾನೇ ನಡೆದಂಥ UPA ಎಕ್ಸಾಮ್ನಲ್ಲಿ 4 ಜನ ಮಕ್ಕಳು ಈ ಭಾಗದ IAS, IPSಗಳಾಗಿದ್ದಾರೆ. ಅದು ಒಂದು ಹೆಮ್ಮೆಯ ವಿಚಾರ. ಅದೇ ರೀತಿ ಏನು ಈ ಕೋಲಾರ ಜಿಲ್ಲೆಯಲ್ಲಿ ಮೊದಲಿಗೆ ಏಷ್ಯಾದಲ್ಲೇ ವಿದ್ಯುತ್ ಕಂಡಂಥ ಜಿಲ್ಲೆ ಅಂದರೆ ಅದು ಕೋಲಾರ ಜಿಲ್ಲೆ KGF ಅಂತ. ಮತ್ತು ಈ ಕರ್ನಾಟಕದ ಪ್ರಪ್ರಥಮ ಏನು ಮುಖ್ಯಮಂತ್ರಿಗಳಾದಂಥ KC ರೆಡ್ಡಿ ಅವರು ಕೋಲಾರವರೇ. ಈ ಕೋಲಾರಕ್ಕೆ ಒಂದು ಇತಿಹಾಸ ಇದೆ. ಆ ಇತಿಹಾಸ ಇರುವಂಥ ಒಂದು ಊರಿನಲ್ಲಿ ಮುಳಬಾಗಿಲಿನಲ್ಲಿ ಹುಟ್ಟಿದಂಥ ಮಕ್ಕಳು ನೀವೇ ಧನ್ಯರು, ನಾವು ಧನ್ಯರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಏನು ಈ ಸ್ಕೂಲನ್ನು ಅಭಿವೃದ್ಧಿಪಡಿಸೋದಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಸಣ್ಣಪ್ಪನವರು ಬಹಳ ಶ್ರಮಪಟ್ಟು ಈ ಶಾಲೆಯನ್ನು ಒಂದು ಖಾಸಗಿ ಶಾಲೆಯಾಗಿ ಮಾರ್ಪಾಟು ಮಾಡಿದ್ದಾರೆ. ಅದಕ್ಕೆ ಈ ಭಾಗದ ಏನು ಅಧ್ಯಕ್ಷರಾದಂಥ ರಿಯಾಜ್ ಅಹಮದ್ ಅವರು, ಈ ಭಾಗದ ಏನು ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಮೊದಲು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಆ ಶಾಲೆಯ ಉಪಾಧ್ಯಾಯರುಗಳು ಎಲ್ಲರ ಸಹಕಾರದಿಂದ ಹಾಗೂ ಈ ಭಾಗದ ಎಲ್ಲ ನಾಯಕರಿಂದ ಇವತ್ತು ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಒಂದು ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ. ನಾನೇನಪ್ಪ ಇದು ಬಂದಾಗ ಇವತ್ತು ಇಷ್ಟು ಭಾಳ ಚೆನ್ನಾಗಿದೆ. ಒಂದು ಸರ್ಕಾರಿ ಶಾಲೆ ಒಂದು ಖಾಸಗಿ ಶಾಲೆಗಿಂತ ಬಹಳ ಚೆನ್ನಾಗಿದೆ, ಬಹಳ ಶಿಸ್ತಾಗಿದೆ, ಬಹಳ ಚೆನ್ನಾಗಿ ವಿದ್ಯಾಭ್ಯಾಸನ ಕೊಡ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ರು ಬಡ ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ಸೇರ್ಪಡೆ ಆಗ್ತಾರೆ. ಆದರೆ ಈ ಶಾಲೆಯಲ್ಲಿ ಎಲ್ಲ ರೀತಿಯ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಆಗಿ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಮೊದಲಿಗೆ ಈ ಉಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯರು ಕಾರ್ಯಕರ್ತರಾಗಿದ್ದಾರೆ. ಅದರಿಂದ ಇವತ್ತು
ಮುಂದಿನ ದಿನ ಒಂದು ಭವಿಷ್ಯಕ್ಕೆ ಒಂದು ನಾಂದಿ ಆಗ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಇವತ್ತಿನ ಮಕ್ಕಳು ಮುಂದಿನ ಭವಿಷ್ಯದ ನಾಯಕರುಗಳಾಗ್ಬೋದು. ಇವತ್ತು ನೀವು ತಲೆ ಬಗ್ಗಿಸಿ ಹೋದ್ರೆ ಮುಂದಿನ ದಿನ ನಿಮ್ಮನ್ನು ತಲೆ ಎತ್ತೋ ರೀತಿಯಲ್ಲಿ ಅದು ಮಾಡ್ತದೆ. ಅದಕ್ಕೆ ಯಾವುದನ್ನ ಇದೆ ಅಂದರೆ ಅದು ಒಂದು ವಿದ್ಯಾಭ್ಯಾಸ. ವಿದ್ಯೆ ಯಾರಪ್ಪನ ಸೊತ್ತಲ್ಲ. ಆ ವಿದ್ಯೆ ನೀನು ಕಲಿತ್ರೆ ನಿನ್ನ ಜೀವನದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ನೀನು ಬದುಕ್ಬೋದು, ಬಾಳ್ಬೋದು. ಅಂಥ ವಿದ್ಯೆಯನ್ನು ನೀವು ಈ ಈ ಈ ಅವಧಿನಲ್ಲಿ ಏನು ನಿಮ್ಮ ಈ ಓದೋ ಟೈಮಲ್ಲಿ ಓದಿದ್ದೀರಿ ಆದರೆ ಮುಂದಿನ ದಿನ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತದೆ ಅಂತ ಹೇಳ್ತಾ ಏನು ಇವತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಗೆ ಕರೆಸಿ DVG ಗುಂಡಪ್ಪನವರು ಅವರು ಪದ್ಮಭೂಷಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಮತ್ತು ಅವರು ಒಂದು ಮಾತನ್ನು ಹೇಳ್ತಾರೆ, ಹುಲ್ಲಾಗಿದ್ದರೆ ನೀನು ಬೆಟ್ಟದಲ್ಲಿರು, ಮನೆಯಲ್ಲಿ ಮಲ್ಲಿಗೆಯಾಗಿರು ಅಂತ ಹೇಳ್ತಾರೆ. ಇದರ ಅರ್ಥ ಏನಂದರೆ ನೀನು ಯಾವತ್ತೂ ನೀನು ಒಬ್ಬನಿಗೆ ಏನು ಮಾಡಬೇಡ, 10 ಜನಕ್ಕೆ ಒಳ್ಳೇದು ಮಾಡು. ನೀನು ಮಾಡಿದಂಥ ಕೆಲಸ ಶಾಶ್ವತ, ನೀನು ಶಾಶ್ವತ ಅಲ್ಲ ಅನ್ನೋ ಒಂದು ಅರ್ಥದಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ. ಅವರು ಅನೇಕ ಅವರ ಒಂದು ಹುಟ್ಟು ಜೀವನ ಬಹಳ ಕಷ್ಟಕರವಾಗಿದೆ. ಅವರಿಗೆ ಸುಖ ದುಃಖ ಕಷ್ಟ ಸುಖಗಳೆಲ್ಲನೂ ಅರ್ಥಕೊಂಡು ಅವರು ಕವಿಯಾಗಿ ಕರ್ನಾಟಕದ ಹೆಮ್ಮೆಯ ಪತಾಕೆಯನ್ನು ಹೊಂದಿದ್ದಾರೆ. ಅದೇ ರೀತಿ ಅವರು ನಮ್ಮ ಸಾಹೇಬರೊಬ್ಬರು ಹೇಳಿದರು, ಏನು ಅವರು ವಿಶ್ವೇಶ್ವರಯ್ಯನವರು ಬಹಳ ಅನ್ಯೋನ್ಯವಾಗಿದ್ದರು. ನಾವು ನೀವು ಕೆಲಸ ಮಾಡಬೇಕಂದ್ರೆ ನಾವು ನಿಮಗೆ ಚೆಕ್ಕನ್ನು ಕೊಡ್ತೀವಿ, ನೀವು ಕೆಲಸ ಮಾಡಬೇಕಂತ. ನನಗೆ ಬೇಡ, ನಾನು ದೇಶಕ್ಕಾಗಿ ಏನನ್ನ ಮಾಡಬೇಕು, ಸಾಧನೆ ಮಾಡಬೇಕು, ನಾನು ದುಡ್ಡಿಗಾಗಿ ಕೆಲಸ ಮಾಡೋನಲ್ಲ ಅಂತ ಹೇಳಿ ಅವರು ಚರ್ಚೆ ಮಾಡಿದಾಗ ಇಷ್ಟೊಂದು ಅಭಿವೃದ್ಧಿ ಕಾಣೋದಕ್ಕೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಸಣ್ಣಪ್ಪನವರು ಅವರು ಬಹಳ ಏಳು ಬೀಳುಗಳನ್ನು ಈ ಶಾಲೆ ಕಟ್ಟೋದಕ್ಕೆ ಏಳು ಬೀಳುಗಳನ್ನು ಕಂಡು ಈ ರೀತಿ ಅಭಿವೃದ್ಧಿ ಮಾಡಿದ್ದಾರೆ. ಇದನ್ನು ಉಳಿಸ್ಕೊಂಡು ಇನ್ನೂ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ನನಗೆ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.